ಬಿಜೆಪಿಯಲ್ಲಿ ಬಣ ಬಡಿದಾಟ ಅಂತಿಮ ಘಟ್ಟವನ್ನ ತಲುಪಿದಂತೆ ಕಾಣಿಸ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂತದ್ದು ಬಿಜೆಪಿ ಫೈಟ್. ಯತ್ನಾಳ್ ವಿಜೇಂದ್ರ ಕಿತ್ತಾಟಕ್ಕೆ ತೆರೆ ಬೀಳುತ್ತಾ ಅನ್ನುವಂಥದ್ದು ಅಧಿವೇಶನದ ಒಳಗಾಗಿನೇ ಗೊತ್ತಾಗುವಂತ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ನಾಯಕರ ಸಭೆ, ಕೋರ್ ಕಮಿಟಿ ಸಭೆ ಇದೆ ಅಂತ ಹೇಳಲಾಗ್ತಾ ಇತ್ತು ಮುಂಚೆ, ಆದ್ರೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಈಗ. ದೆಹಲಿಯಲ್ಲಿ ಮತ್ತು ಒಂದ್ ಕಡೆ ರೆಬಲ್ಸ್ ನಾಯಕರು ಇದ್ದಾರೆ. ಇಂದು ತರುಣ್ ಚುಗ್ ನೇತೃತ್ವದಲ್ಲಿ ಮಹತ್ವದ ಸಭೆಗಳು ನಿರಂತರವಾಗಿ ನಡೆಯಲಿದೆ. ಕೋರ್ ಕಮಿಟಿ ನಾಯಕರ ಜೊತೆನೂ ಕೂಡ ಸಮಾಲೋಚನೆಯನ್ನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತ ರೆಬಲ್ ಲೀಡರ್ಸ್ ದೆಹಲಿಯಲ್ಲಿದ್ದಾರೆ. ಯತ್ನಾಳ್ ಅವರ ಜೊತೆಗೆ ಅವರ ಪರವಾಗಿರುವಂತಹ ನಾಯಕರುಗಳಾಗಿರುವಂಥ ರಮೇಶ್ ಜಾರಕಿಹೊಳಿ ಸೇರಿದಂತೆ ವಿ ನಾಯಕ್ ಅವರು ಸಾಕಷ್ಟು ಜನ ಇದ್ದಾರೆ. ಅಲ್ಲಿ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಯತ್ನಾಳ್ ಅವರಿಗೆ ಕೊಟ್ಟಿರುವಂಥ ನೋಟಿಸ್ ವಿಚಾರಕ್ಕೂ ಸಂಬಂಧಪಟ್ಟಂತೆ ಸಮಾಧಾನ ಪಡಿಸುವಂತ ಸಾಧ್ಯತೆ ಇದೆ. ಕಮಲ ಕಿತ್ತಾಟದ ಕ್ಲೈಮ್ಯಾಕ್ಸ್ ನಲ್ಲಿ ಯಾರಿಗೆ ಮೇಲುಗೈ ಸಿಗುತ್ತೆ, ಪಕ್ಷದಲ್ಲಿ ಯಾರ ಸ್ಥಾನ ಭದ್ರ, ಯಾರ ವಿರುದ್ಧ ಕ್ರಮ, ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂತ ಕಮಲ ಕಲಹ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅದು ಇಲ್ಲಿ ಗಮನಿಸ್ತಾ ಇದೀವಿ. ಇಲ್ಲಿ ಪ್ರಮುಖವಾಗಿ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ವಿಜೇಂದ್ರ ಪರವಾಗಿ ಸದ್ಯಕ್ಕಂತೂ ಹೈಕಮಾಂಡ್ ನಿಂತಿದೆ ಅಂತಾನೆ ಅರ್ಥ. ಬಟ್ ಏನು ಆಪ್ಷನ್ಸ್ ಇರುವಂಥದ್ದು ಈಗ ಬಿಜೆಪಿಗೆ ಅಂದರೆ ಯತ್ನಾಳ್ ವಿಜೇಂದ್ರ ಅವರನ್ನ ಸಮಾಧಾನ ಮಾಡಬೇಕು, ಇಲ್ಲಾಂದರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು, ಇಲ್ಲಾಂದರೆ ಹಿರಿಯ ನಾಯಕರಾಗಿರುವಂಥ ಕಾರಣಕ್ಕೋಸ್ಕರ ಅವ್ರಿಗೂ ಕೂಡ ಒಬ್ಬ ಜನಪ್ರಿಯ ನಾಯಕರಾಗಿರುವಂಥ ಕಾರಣಕ್ಕೋಸ್ಕರ ಒಂದು ಮಹತ್ವದ ಹುದ್ದೆಯನ್ನು ಕೊಡಬೇಕು. ಏನು ಮಾಡ್ಬೋದು ಅನ್ಸುತ್ತೆ? ನೀವು ಹೇಳಿದಂತೆ ಇದು ಏನು ಆರಂಭದಲ್ಲಿ ಅಥವಾ ಮೇಲ್ನೋಟಕ್ಕೆ ವಿಜೇಂದ್ರ ಬಣದ ಒಂದು ಮೇಲುಗೈ ನೋಟಿಸ್ ಕೊಟ್ಟಿರುವಂಥದ್ದು ಯತ್ನಾಳಿಗೆ ಅಂತ ಕಾಣಿಸಿದ್ರು ಕೂಡ ಇಲ್ಲೊಂದು ಸ್ಟ್ರಾಟಜಿ ರೀತಿಯೂ ಕಾಣಿಸ್ತಾ ಇದೆ. ಇಷ್ಟು ದಿವಸ ಹಾದಿ ಬೀದಿಯಲ್ಲಿದ್ದಂಥ ಜಗಳ ಈಗ ಅಧಿಕೃತವಾಗಿ ಪಕ್ಷದ ವೇದಿಕೆಗೆ ಬಂದಿದೆ. ಅಂದರೆ ಇಲ್ಲಿ ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಯತ್ನಾಳ್ ಅವರ ಒಂದು ಏನು ಮುಂದಾಳತ್ವ ಏನಿದೆ ಅದು ಒಂದು ತಕ್ಕಡಿಯಲ್ಲಿ ಒಂದು ತೂಕಕ್ಕಾದರೆ, ಇನ್ನೊಂದು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ಮಾಡ್ತಾ ಇರುವಂಥ ವಾಗ್ದಾಳಿ ಮತ್ತೊಂದು ತೂಕದಲ್ಲಿ. ಇದರಲ್ಲಿ ಯಾವುದನ್ನು ಕನ್ಸಿಡರ್ ಮಾಡಬೇಕು ಅನ್ನೋಂಥ ಒಂದು ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ವಕ್ಫ್ ವಿಚಾರವಾಗಿ ಪಾರ್ಟಿ ಏನಾದರೂ ಹೇಳಲಿಕ್ಕೆ ಸಾಧ್ಯನಾ? ಇವ್ರು ಏನೇ ಕಂಪ್ಲೇಂಟ್ ಕೊಟ್ಟಿರ್ಬೋದು ಅಥವಾ ಯಾವ ಹಿನ್ನೆಲೆಯಲ್ಲಿ ಕೊಟ್ಟಿರ್ಬೋದು, ಆದರೆ ಕೇಳಲಿಕ್ಕೆ ಸಾಧ್ಯನಾ? ನೋ ವೇ, ದೇ ಕ್ಯಾನಾಟ್. ಯಾಕಂದರೆ ಅದು ಪಕ್ಷದ ಕೋರ್ ಅಜೆಂಡಾ ಕೂಡ ಆಗಿರೋದ್ರಿಂದ, ರಾಷ್ಟ್ರೀಯ ಏನು ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರೋದ್ರಿಂದ ಆ ಲೈನ್ ಆ್ಯಂಡ್ ಲೆಂತಲ್ಲಿ ಯತ್ನಾಳ್ ಅವರನ್ನು ಕೆಣಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಅದರ ಒಂದು ಹೋರಾಟದ ನೆಪದಲ್ಲಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವರನ್ನ ವೈಯಕ್ತಿಕವಾಗಿ ನಿಂದನೆಯನ್ನು ಮಾಡಲಾಗ್ತಾ ಇದೆ ಅಥವಾ ಅವರ ಒಂದು ಕಾಲೆಳೆಯುವಂಥ ಪ್ರಯತ್ನ ಆಗ್ತಾ ಇದೆ, ಅವರ ವರ್ಚಸ್ಸನ್ನು ಧಕ್ಕೆ ಮಾಡ್ತಾ ಇದೆ. ಇದರಿಂದ ಪಕ್ಷದ ಸಂಘಟನೆಗೆ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ ಅಂತ ಏನು ಕ್ಲೇಮ್ ಮಾಡ್ತಾ ಇದ್ದಾರೆ, ಆ ಒಂದು ವಿಚಾರವಾಗಿ ಏನಾದರೂ ಚರ್ಚೆಗೆ ತಗೊಂಡ್ರೆ ಬರೀ ಅದು ಯತ್ನಾಳ್ ವರ್ಸಸ್ ವಿಜೇಂದ್ರ ಅಷ್ಟಕ್ಕೇನಿರಲ್ಲ. ಯಾಕಂದರೆ ಇಲ್ಲಿ ಮೇಲ್ನೋಟಕ್ಕೆ ಅಥವಾ ತೆರೆಯ ಮುಂದೆ ಇವರಿಬ್ಬರು ಕಾಣಿಸ್ತಾ ಇದ್ರು ಕೂಡ ತೆರೆಯ ಹಿಂದೆ ಹತ್ತಾರು ಕಾಣದ ಕೈಗಳು, ಹತ್ತಾರು ತಲೆಗಳು ಓಡಾಡ್ತಾ ಇವೆ. ಇಲ್ಲಿ ಮೌನದಲ್ಲಿರುವಂತಹ ಏನು ಅಸಮಾಧಾನಿತರ ಸಂಖ್ಯೆಯೂ ಕೂಡ ದೊಡ್ಡ ಮಟ್ಟದಲ್ಲಿದೆ. ಆ ಮೌನಿಯಾಗಿರುವಂಥ ಅಸಮಾಧಾನಿತರ ಸಂಖ್ಯೆಯ ಅಭಿಪ್ರಾಯಗಳು ಕೂಡ ಮುನ್ನೆಲೆಗೆ ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಸಭೆ ಏನಿದೆ, ಯತ್ನಾಳ್ಗೆ ನೋಟಿಸ್ ಕೊಡುವ ಮೂಲಕ ವಿಜೇಂದ್ರ ಅವರು ಆರಂಭದಲ್ಲಿ ಮೇಲ್ನೋಟಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡ್ರು ಅಂದರೂ ಕೂಡ ಇವತ್ತಿನ ಸಭೆಯಲ್ಲಿ ಹತ್ತಾರು ವಿಚಾರಗಳಿಗೆ ಚರ್ಚೆಗೆ ಆಸ್ಪದ ಮಾಡಿಕೊಟ್ಟಿದ್ದಾರೆ. ಆ ಮೂಲಕ ವಿಜೇಂದ್ರ ಬಣ ಮತ್ತು ಯಡಿಯೂರಪ್ಪನವರ ಹೊರತಾಗಿ ಹೇಳ್ತಾ ಇರುವಂಥದ್ದು. ಈಗ ನಿನ್ನೆ ರಮೇಶ್ ಜಾರಕಿಹೊಳಿ ಕೂಡ ಹೇಳಿದ್ರು, ಯಡಿಯೂರಪ್ಪನವರು ರಾಜ್ಯಾದ್ಯಂತ ಪಕ್ಷವನ್ನು ಹೋರಾಟ ಮಾಡ್ಕೊಂಡು ಕೊಟ್ಟಿರೋರು, ಇವರಿನ್ನು ಜೀನ್ಸ್ ಪ್ಯಾಂಟು ಶರ್ಟ್ ಹಾಕೊಂಡು ಅವ್ರ ಧೂಳಿಗೂ ಸಮಯ ಎಲ್ಲ ಶರ್ಟ್ ಹಾಕೊಂಡು ತಿರುಗಾಡ್ತಾರೆ ಅಂತ ಹುಡುಗ 4 ವರ್ಷ ಆದಮೇಲೆ ಕೊಡಬೇಕಿತ್ತು, ಇವಾಗಲೇ ಅವಶ್ಯಕತೆ ಇರಲಿಲ್ಲ. ದಟ್ ಡಸಂಟ್ ಮೀನ್ ನನ್ನನ್ನಾಗಲಿ ಯತ್ನಾಳ್ ಅವರನ್ನಾಗಲಿ ರಾಜ್ಯಾಧ್ಯಕ್ಷರನ್ನು ಮಾಡಿ ಅಂತಲ್ಲ, ಆದರೆ ಇವರನ್ನ ದೂರ ಇಡಿ ಅಂತ. ಸೊ ಇಲ್ಲಿ ಈ ಒಂದು ಬಣದ ಬೇಡಿಕೆ ಏನಿದೆ, ಈ ಒಂದು ಬಹುಚರ್ಚಿತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥ ಈ ಒಂದು ಬಣದ ಹೊರತಾಗಿ ಹಿಂದೆ ತೆರೆಯ ಹಿಂದೆ ಏನು ಒಂದು ಬಣ ಕೆಲಸ ಮಾಡ್ತಾ ಇದೆಯಲ್ಲ, ಅವರ ಒಂದು ಅಭಿಪ್ರಾಯಗಳು ಪಕ್ಷದ 4 ಗೋಡೆಯ ಮಧ್ಯೆ ಏನು ವ್ಯಕ್ತ ಆಗುತ್ತಲ್ಲ, ಅಲ್ಲಿ ವಿಜಯೇಂದ್ರ ಅವರಿಗೆ ಹಿನ್ನಡೆ ಆದರೂ ಕೂಡ ಅಚ್ಚರಿ ಇಲ್ಲ. ಯಾಕಂದರೆ ನಿನ್ನೆ ಸುಮಾರು ಒಂದು 39 ಸಂಘಟನಾ ಜಿಲ್ಲೆಗಳಿವೆ ಬಿಜೆಪಿಯಲ್ಲಿ, ಅದರಲ್ಲಿ 19 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರುಗಳು ಗೈರಾಜರಾಗಿದ್ದಾರೆ. 20 ಜನ ಮಾತ್ರ ಹಾಜರಾಗಿರೋದು. ಆ 20 ಜನರ ಅಭಿಪ್ರಾಯವನ್ನು ರೆಸಲ್ಯೂಷನನ್ನು ಪಾಸ್ ಮಾಡಿಕೊಂಡು ಇದರಿಂದ ಸಂಘಟನೆಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಸಮನಾಗಿ ಅಥವಾ ಅಷ್ಟೇ ತೂಕದ ನಂಬರ್ಸ್ಗಳಲ್ಲಿ ಜಿಲ್ಲಾ ಘಟಕಗಳು ವಿಜಯೇಂದ್ರ ಅವರ ವಿರುದ್ಧವಾಗಿದ್ದಾವೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಮುನ್ನೆಲೆಗೆ ತರಲಿಕ್ಕೆ ವಿರೋಧಿ ಬಣಕ್ಕೂ ಕೂಡ ಅವಕಾಶ ಇದೆ. ಅಂಥದ್ದೊಂದು ಪ್ರಯತ್ನವನ್ನು ಇವತ್ತು ಮಾಡ್ತಾರೆ. ಮತ್ತು ಈಗಾಗಲೇ ಆಲ್ಮೋಸ್ಟ್ 39 ಜನ ಅಂದ್ರೆ ಈಗ ಸಿಎಂ ವಿರುದ್ಧ ಯಾರು ತಾನೇ ಸಚಿವರುಗಳು ಆರೋಪವನ್ನ ಮಾಡ್ಲಿಕ್ಕಾಗತ್ತೆ, ಆ ರೀತಿಯಾಗಿ ಜಿಲ್ಲಾಧ್ಯಕ್ಷರು. ಆದ್ರೆ ಒಳ ಲೆಕ್ಕಾಚಾರಗಳು ಬೇರೆ ಇದೆ, ತುಂಬಾ ಅಸಮಾಧಾನಗಳಿದೆ. ಆಕ್ರಮಣಕಾರಿಯಾಗಿ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿ, ಎಲ್ಲರನ್ನೂ ಕೂಡ ಜೊತೆಗೆ ತಗೊಂಡು ಹೋಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪಗಳನ್ನ ಇಡಬಹುದು. ನೀವು ಗಮನಿಸಬಹುದು, ತೀರಾ ಮೊನ್ನೆ ಗೋವಿಂದ ಕಾರಜೋಳ ಅವರು ವಕ್ಫ್ ವಿರುದ್ಧದ ಹೋರಾಟ ಸಮಿತಿಯ ವಿಚಾರದಲ್ಲಿ ಹೋರಾಟಕ್ಕೆ ಮಾಡ್ಕೊಂಡಿದ್ದ ಸಮಿತಿಯ ವಿಚಾರದಲ್ಲಿ ಅನುಭವದ ಕೊರತೆ ಇದೆ, ಯಾರೋ ಪಟ್ಟಿ ಮಾಡಿರೋರಿಗೆ ಅಂತ ಹೇಳಿದ್ರು. ಅಂತ ಪ್ರಮಾಪ್ತ ಬೇಸರ ಬೆಳಗದಿದ್ದವರೇ ಹೇಳಿದ್ರು. ಅಂತ ಅಭಿಪ್ರಾಯಗಳು ಹತ್ತಾರಿದ್ದಾವೆ.
ಈ ಯತ್ನಾಳ್ ಅವರು ಹೇಳ್ತಾ ಇರುವಂಥದ್ದು ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಇವರೆಲ್ಲ ನೇರವಾಗಿ ಕಾಣ್ತಾ ಇದ್ರು. ಈಗ ಜೋಶಿ ಮತ್ತು ಮತ್ತಿತರ ನಾಯಕರುಗಳು ನೇರವಾಗಿ ವಿಜೇಂದ್ರ ವಿರುದ್ಧವಾಗಲಿ ಯತ್ನಾಳ್ ವಿರುದ್ಧವಾಗಲಿ ಏನು ಹೇಳಿಲ್ಲ. ಆದರೆ ಇದನ್ನು ಸರಿ ಮಾಡಿ ಅಂತ ವರಿಷ್ಠರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಈ ಪ್ರಕ್ರಿಯೆಯಲ್ಲಿ ವಿಜೇಂದ್ರಗೂ ಹಿನ್ನಡೆ ಆಗುತ್ತೆ, ಯತ್ನಾಳ್ಗೂ ಹಿನ್ನಡೆ ಆಗುತ್ತೆ. ಯಾಕಂದರೆ ಯತ್ನಾಳನ್ನು ಕೂಡ ಯಾರು ಕೂಡ ಸಂಪೂರ್ಣವಾಗಿ ನಂಬಿ ಇವ್ರು ನಮ್ಮ ನಾಯಕ ಅಂತ ಏನು ಮುನ್ನೆಲೆ ಬಿಟ್ಕೊಡಲ್ಲ. ಜಾತಿ ಬಲನೂ ಇದೆ ಮತ್ತು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಹೇಳ್ಕೊಂತಾರೆ ಅವರು. ನಾಳೆ ನೇರ ಇವತ್ತು ಜಾತಿ ಬಲ ಇರುವಂಥ ವಿಜೇಂದ್ರ ಯಡಿಯೂರಪ್ಪನವರನ್ನೇ ಇಷ್ಟು ಮುಖಾಮುಖಿ ಫೈಟ್ ಮಾಡ್ತಾ ಇದ್ದಾರೆ ಅಂದರೆ ಬೇರೆಯವ್ರನ್ನ ಏನು ಮಾಡ್ಬೋದು ಅನ್ನೋ ಒಂದು ಆತಂಕ ಇದ್ದೇ ಇರುತ್ತೆ. ಸೊ ಈ ನೆಲೆಯಲ್ಲಿ ಯತ್ನಾಳ್ ಅವ್ರಿಗೂ ಹಿನ್ನಡೆ ಮಾಡ್ತಾರೆ, ವಿಜೇಂದ್ರಗೂ ಹಿನ್ನಡೆ ಮಾಡ್ತಾರೆ. ಥರ್ಡ್ ಗೇಮ್ ಏನು ಅಂಪೈರ್ ಲೆಕ್ಕಾಚಾರದಲ್ಲಿ ಕೂತಿರೋ, ರೆಫ್ರಿ ಜಾಗದಲ್ಲಿ ಕೂತಿರೋರು ಅವರೇ ಅವರದ್ದೇ ಆದಂಥ ಗೇಮನ್ನು ಆಡೋದಕ್ಕೆ ಈ ಒಂದು ಸಭೆ ವೇದಿಕೆ ಆಗುತ್ತೆ. ಪೃಥ್ವಿ ಪಟೇಲ್ ಇಲ್ಲಿ ಮೇನ್ ಆಗಿ ಯತ್ನಾಳ್ ಕಾಂಪ್ರಮೈಸ್ ಆಗುವಂಥ ಜಾಯಮಾನದವರಲ್ಲ. ಇಷ್ಟು ದಿನ ನೋಡ್ತಾ ಬರ್ತಾ ಇರುವಂಥ ಸಂದರ್ಭದಲ್ಲಿ, ಹಲವು ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡು ಬರ್ತಾ ಇರುವಂಥ ಟೈಮ್ನಲ್ಲಿ ಎಲ್ಲೂ ಅಡ್ಜಸ್ಟ್ಮೆಂಟು ಕಾಂಪ್ರಮೈಸ್ ಅನ್ನುವಂಥದ್ದಿಲ್ಲ. ಆದರೆ ವಿಜೇಂದ್ರ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದ ಬಳಿಕ ಮಾತನಾಡ್ತಾ ಇರುವಂಥ ರೀತಿ ಇದೆಯಲ್ಲ, ಖಡಕ್ಕಾಗಿ ಯತ್ನಾಳ್ ಅವರಿಗೆ ಈಗಲೇ ಫಸ್ಟ್ ಟೈಮ್ ಅವರು ಆನ್ಸರ್ ಮಾಡ್ತಾ ಇರುವಂಥದ್ದು. ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಯಡಿಯೂರಪ್ಪ ವಿರುದ್ಧ ಎಲ್ಲ ಮಾತನಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದಂತಹ ಸಂದರ್ಭದಲ್ಲಿ ಬಹಿರಂಗವಾಗಿ ಮಾತನಾಡುವಂಥದ್ದಲ್ಲ, ಆಂತರಿಕವಾಗಿ ಏನೇ ಅಸಮಾಧಾನಗಳಿದ್ರೂ ಅದನ್ನು ಹೇಳ್ಕೊಳ್ಬೇಕಾಗತ್ತೆ. ಅದಕ್ಕೆ ಒಂದು ತೇಪೆ ಹಚ್ಕೊಳ್ಳುವಂಥ ಕೆಲಸ ಆಗಬೇಕು. ಇಲ್ಲಾಂದರೆ ಇವರೊಂಥರ ಥ್ರೆಟ್ಟು ಅಂದ್ಬಿಟ್ಟು ಅವ್ರನ್ನ ಉಚ್ಚಾಟನೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಯತ್ನಾಳ್ ದಾರಿ ಯತ್ನಾಳ್ಗೆ, ಪಾರ್ಟಿ ದಾರಿಗೆ ಪಾರ್ಟಿ ಅನ್ನುವಂಥ ನಿಲುವೇನಾದರೂ ಬರ್ಬೋದಾ BJP? ಆ ರೀತಿಯಾದ ಸಾಧ್ಯತೆ ಇದೆಯಾ? ನಿಮಗೆ BJPಯ ಬಡ ರಾಜಕೀಯದ ಬೆಂಕಿಗೆ ತುಪ್ಪ ಹಾಕಿದವರೇ ಇದೇ BJP ಹೈಕಮಾಂಡ್. ಯಾಕಂತೇಳಿದ್ರೆ ರಾಷ್ಟ್ರೀಯ ಪಕ್ಷಗಳು ಸಾಮಾನ್ಯವಾಗಿ ಸ್ಥಳೀಯ ಮಾಸ್ ಲೀಡರ್ಗಳನ್ನು ಯಾವತ್ತೂ ಕೂಡ ಅವರು ಸಹಿಸ್ಕೊಳ್ಳಲ್ಲ. ನಿಮಗೆ ಎಕ್ಸಾಂಪಲ್ ನಿಮಗೆ ಆಂಧ್ರ ಜಗನ್ಮೋಹನ್ ರೆಡ್ಡಿ ಅವರ ತಂದೆ ರಾಜಶೇಖರ ರೆಡ್ಡಿ ಸೋತ ತಕ್ಷಣ ಅವತ್ತು ಜಗನ್ಮೋಹನ್ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿದ್ದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಆಂಧ್ರ ಪ್ರದೇಶದಲ್ಲಿ ಇರತಕ್ಕಂಥದ್ದು. ಅವತ್ತು ಕೂಡ ಕಾಂಗ್ರೆಸ್ ಪಕ್ಷ ಏನು ಮಾಡ್ತು, ಎಲ್ಲ ಇವನು ಮಾಸ್ ಲೀಡರಾಗಿ ಬೆಳೀತಾನೆ, ಪರೋಕ್ಷವಾಗಿ ಹೈಕಮಾಂಡ್ಗೆ ಥ್ರೆಟ್ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಅಧಿಕಾರನೇ ಕೊಡಲಿಲ್ಲ, ರೋಸಾಯಿಗೆ ಬಿಟ್ಕೊಟ್ರಿ. ಇವತ್ತು ಆಂಧ್ರದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ಸ್ಥಿತಿಗೆ ಬಂದಿದೆ ಅನ್ನೋದು ಒಂದು ಎಕ್ಸಾಂಪಲ್. ಈ ರಾಷ್ಟ್ರೀಯ ಪಕ್ಷಗಳದ್ದು ಏನಂತ ಹೇಳಿದ್ರೆ ಸ್ಥಳೀಯ ನಾಯಕತ್ವಕ್ಕೆ ಎಷ್ಟು ಪ್ರಬಲವಾಗಿರಲಿಕ್ಕೆ ಅವರ ಅವಕಾಶಗಳನ್ನು ಕೊಡಲ್ಲ. ಅದು ಹೈಕಮಾಂಡ್ದ ಪದ್ಧತಿ ಮತ್ತು ಸಿಸ್ಟಮ್ ಇರ್ತಕ್ಕಂಥದ್ದು. ಇಲ್ಲಿ ಒನ್ಸ್ ಅಗೇನ್ ನಿಮಗೆ ವಿಜೇಂದ್ರ ಅವರಿಗೆ ಪೂರ್ತಿ ಅಂದರೆ ಅಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟರೆ ವಿಜೇಂದ್ರ ಅವರು ಪಾರ್ಟಿಯನ್ನು ಟೇಕ್ ಓವರ್ ಮಾಡ್ಕೊತಾರೆ. ಆ ಪಾರ್ಟಿಯನ್ನು ಯಡಿಯೂರಪ್ಪ ಯಾವ ರೀತಿ ಒಂದು ಕಾಲದಲ್ಲಿ ಪಾರ್ಟಿಯನ್ನು ಕಬ್ಜಾ ಮಾಡ್ಕೊಂಡ್ರು ಅಂದರೆ ಯಡಿಯೂರಪ್ಪ ಇಲ್ಲಾಂದರೆ ಪಾರ್ಟಿಗೆ ಯಡಿಯೂರಪ್ಪ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಇವರು ಮಾಡ್ಕೊಳ್ತಾರೆ. ಮಠಮಾನ್ಯಗಳು ಮತ್ತೊಂದು ಬೇರೆ ಬೇರೆ ಕ್ಯಾಶು ಕೆಪಾಸಿಟಿ ಎಲ್ಲವೂ ಇರ್ತಕ್ಕನ್ನೋ ಕಾರಣಕ್ಕಾಗಿ BJP ಕೂಡ ಆತಂಕ. ಹಾಗಾಗಿ BJP ಕೂಡ ಇಲ್ಲಿ ಡಿವೈಡ್ ಆ್ಯಂಡ್ ರೂಲ್ನ ಮಾಡ್ತು. ಆ ಡಿವೈಡ್ ಆ್ಯಂಡ್ ರೂಲ್ ಪರವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಎಂಥ ಸ್ಥಿತಿಯಾಗಿದೆ ಅಂದರೆ ಆಡಳಿತ ಕಾಂಗ್ರೆಸ್ ವಿರುದ್ಧ ರಚನಾತ್ಮಕವಾಗಿ, ಕ್ರಿಯಾತ್ಮಕವಾಗಿ, ರಾಜಕೀಯವಾಗಿ ಒಗ್ಗಟ್ಟಿನಿಂದ ಹೋರಾಟ ಮಾಡೋದಂಥ ಒಂದು ಆರ್ಗನೈಸ್ ಸಂಘಟನೆಗೆ ಅಂಥ ಸ್ಥಿತಿ ಈಗ ನಿರ್ಮಾಣ ಇನ್ನೂ ಆಗಿಲ್ಲ. ನಿಮಗೆ ಯತ್ನಾಳ್ರವ್ರಿಗೀಗ ನೋಟಿಸ್ ಕೊಟ್ಟಿದ್ದಾರೆ. ಯತ್ನಾಳ್ರವ್ರು ಹೇಳ್ತಿದ್ದಾರೆ ನಾವೇ ನೋಟಿಸನ್ನು ಕೊಡ್ತಾರೆ ಅಂತ ನಾವೇ ಬ್ರೇಕ್ ಮಾಡಿದ್ವಿ ಸುದ್ದಿನ. ಇವತ್ತು ಯತ್ನಾಳ್ರವರು ಪಾಪ ನೋಟಿಸ್ ಕೊಡ್ತಾರಂತ ಸುದ್ದಿ ಹಾಕಿದ್ದಕ್ಕೆ ಅವರೆಲ್ಲ ಒಂದು ಕಡೆ ಅವ್ರು ಸಹಿಸಲ್ಲ. ಅಂದರೆ ಇವರಿಗೆ ಯತ್ನಾಳ್ರವ್ರಿಗೆ BJP ಹೈಕಮಾಂಡ್ ಶಿಸ್ತು ಸೊಕಾಸ್ ನೋಟಿಸ್ ಕೊಡ್ತಂತ ನಾವು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ನೋಟಿಸ್ ಕೊಟ್ಟಿದ್ದನ್ನು ಸುದ್ದಿ ಹಾಕಿದೆ ತಪ್ಪು ಅನ್ನೋ ರೀತಿಯ ಮಾತನಾಡ್ತಕ್ಕಂಥ ಯತ್ನಾಳ್ ಇದ್ದಾರೆ. ಅಂದರೆ ಯತ್ನಾಳ್ರ ಮನಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಅವ್ರನ್ನ ಯಾರು ವಿರೋಧ ಮಾಡಬಾರ್ದು, ಅವ್ರು ಆನೆ ನಡೆದಿದ್ದೇ ದಾರಿ ಅಂತ ಅವ್ರ ಸ್ಥಿತಿ. ಹಾಗಿದ್ದರೆ ಏನು ಮಾಡಬೇಕಂದ್ರೆ ಪಾರ್ಟಿ ಸ್ಟ್ರಕ್ಚರ್ಲಿ ಇರಬಾರ್ದು. ಆ ಥರ ಇದ್ದರು. ಒಂದು ಪಾರ್ಟಿದ ಒಂದು ಸ್ಟ್ರಕ್ಚರ್ ಇರ್ತದೆ, ಒಂದು ಪಾರ್ಟಿ ಪ್ರೆಸಿಡೆಂಟ್ ಅಂತ ಇರ್ತಾರೆ. ಆ ಪ್ರೆಸಿಡೆಂಟ್ ಸುತ್ತ ಇವರೆಲ್ಲರೂ ಇರ್ತಾರೆ, ಒಂದು ಆರ್ಗನೈಸ್ ಇರ್ತಾರೆ. ನಿಮಗೆ ಅಲ್ಲಿ ಒಂದು ಸೆಕೆಂಡ್ ಕ್ವಶನ್ ಯಾರಿಗೆ ಮಾಡ್ತಿರೋದು? ವಿಜೇಂದ್ರಗಲ್ಲ. ಅವರು ನೇರವಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅಮಿತ್ ಶಾ ಅವರಿಗೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕ್ವಶನ್ ಮಾಡ್ತಾರೆ. ಅವರೆಲ್ಲರೂ ತೀರ್ಮಾನ ಮಾಡಿ ವಿಜೇಂದ್ರವನ್ನು ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು. ಈಗ ಆದರೆ ಹಿಂದೆ ಇರ್ತಕ್ಕಂಥವ್ರು ಯಾರೋ ಬ್ಯಾಕ್ ಸೈಡ್ ಇರ್ತಾರಲ್ಲ, ಬ್ಯಾಕ್ ಸೈಡ್ ಡ್ರಾಮಾ ಮಾಡೋರು ಆಟವನ್ನು ಮಾಡಿದ್ದಾರೆ. ನಿಮಗೆ ಕತ್ತಲಲ್ಲಿ ಇದ್ಕೊಂಡು ಬೆಳಕಿನಲ್ಲಿರೋರಿಗೆ ಬಾಣ ಬಿಟ್ಟರೆ ಗೊತ್ತಾಗಲ್ಲ, ಆಯಿತಾ? ಇದು ಆ ಕೆಲಸ ಆಗ್ತಿರ್ತಕ್ಕಂಥ. ಈಗ ಸದ್ಯ ನೋಟಿಸನ್ನು ಕೊಟ್ಟಿದ್ದಾರೆ, 15 ದಿವಸ ಆನ್ಸರನ್ನು ಮಾಡಬೇಕಾಗಿದೆ. ನನಗನ್ನಿಸೋ ಪ್ರಕಾರ ಆರಂಭದಲ್ಲಿ ಅವರು ರಾಜಿ ಪಂಚಾಯತಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಒಂದು ವೇಳೆ ರಾಜಿ ಆಗಲಿಲ್ಲ ಅಂದರೆ ಮುಂದೆ ಏನಂದರೆ ಮತ್ತೆ ಪಾರ್ಟಿ ಅದೇ ಸ್ಥಿತಿ ಮತ್ತು ಅಧೋಗತಿ ಆಗೋ ಸ್ಥಿತಿ ಇರ್ತಕ್ಕಂಥದ್ದು. ಯತ್ನಾಳ್ರವ್ರಿಗೆಲ್ಲ ಒಂದು ಕಡೆ ಸೆಂಟ್ರಲ್ ನಿಮಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರೀಯ ಕಾರ್ಯದರ್ಶಿ ಅಂತ ಕೊಟ್ಟು ಯಾವ್ದಾರ ಸ್ಟೇಟ್ ಇನ್ಚಾರ್ಜ್ ಮಾಡುವಂಥದ್ದು ಮತ್ತು ಹೋರಾಟವನ್ನು ನೀವೊಂದು ದಾರಿ ಇವರೊಂದು ದಾರಿ ಕೌಲು ದಾರಿ ಆಗೋದು ಬೇಡ ಅಂತೇಳಿ ಒಟ್ಟಿಗೆ ಹೋರಾಟಕ್ಕೆ ಪ್ಲ್ಯಾನನ್ನು ಮಾಡ್ಬೋದು. ಸಾರಿ ಟು ಇಂಟರಪ್ಟ್. ಆ್ಯಕ್ಚುಲಿ ಕಳೆದ 3-4 ವರ್ಷಗಳಿಂದ ಯತ್ನಾಳ್ ಒಬ್ಬರೇ ಹೋರಾಟ ಮಾಡ್ತಿದ್ರಲ್ಲ, ಅದು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ BJP ಹೈಕಮಾಂಡ್. ಯಾವಾಗ ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ ಎಲ್ಲ ಟೀಮಿಗೆ ಸೇರಿಕೊಂಡ್ರು, ಇದು ಮತ್ತೊಂದು ಕಡೆ ಹೋಗುತ್ತೆ, ಬೇರೆ ರೀತಿಯಾದಂಥ ಸ್ವರೂಪ ಪಡೆದುಕೊಳ್ಳುವಂಥ ಆತಂಕ. ಅದ್ರ ಜೊತೆಗೆ ರೇಣುಕಾಚಾರ್ಯ ಎಷ್ಟು ದಿನ ಮಾತನಾಡಿದ್ ಬೇರೆ, ಆದರೆ ಯಡಿಯೂರಪ್ಪನವ್ರ ನಿವಾಸದಲ್ಲಿ ಒಂದು 30 ಜನ ಮಾಜಿ ಶಾಸಕರನ್ನ ಸೇರಿಸ್ಕೊಂಡು ಮಾತನಾಡುವಂತ ಕೊಡುವಂತ ಮೆಸೇಜೇ ಬೇರೆ. ಸೊ ಇದು ಬೇರೆ ಸ್ವರೂಪ. ನೋಟಿಸ್ ಕೊಡುವಂತ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂತ ಒಂದು ವಿಚಾರಗಳು ಕೂಡ ಪಕ್ಷದೊಳಗಡೆ ಇದೆ. ಎರಡೂ ಬಣಕ್ಕೂ ಕೂಡ ಅಫ್ಕೋರ್ಸ್ ಯಾಕೆ ನೋಟಿಸ್ ಕೊಡ್ತಾರೆ ಅಂತ ಹೇಳ್ತೀನಿ ಕೇಳಿ. ಈಗ ಯತ್ನಾಳ್ ಅವರು ಮಾತಾಡಿದಾರಾ, ವಿಜೇಂದ್ರ ಮಾತಾಡಿದ್ರೆ ನೋಟಿಸ್ ಕೊಡಕ್ಕೆ ಬರಲ್ಲ. ಯು ಇಸ್ ರೇಣುಕಾಚಾರ್ಯ
ರೇಣುಕಾಚಾರ್ಯ ಯಾರು ಯತ್ನಾಳ್ ಬಗ್ಗೆ ಮಾತನಾಡಲಿಕ್ಕೆ, ಪಾರ್ಟಿ ಸ್ಟ್ರಕ್ಚರ್ ಬಗ್ಗೆ ಮಾತನಾಡಲಿಕ್ಕೆ ಮತ್ತು ಶಾಸಕರನ್ನ ಗುಂಪು ಕಟ್ಟಿ ಮೀಟಿಂಗ್ ಮಾಡಲಿಕ್ಕೆ ಯಾರು? ಅದು ಕೂಡ ಬಣ ರಾಜಕೀಯ ಅಲ್ವಾ? ಹಾಗಾಗಿ ಇಲ್ಲಿ ಇಬ್ಬರದು ತಪ್ಪಿರ್ತಕ್ಕಂಥದ್ದು. ನನ್ನ ಪ್ರಕಾರ ಹೈಕಮಾಂಡ್ ರಾಜಿ ಪ್ರಯತ್ನವನ್ನು ಮಾಡ್ತಿದೆ. ರಾಜಿ ಪ್ರಯತ್ನ ಆಗಲಿಲ್ಲ, ಒಪ್ಪಲಿಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ ವ್ಯಾಲ್ಯೂನೇ ಹೊರಟೋದಂಗೆ ಆಗುತ್ತಲ್ಲ. ಹಾಗಾಗಿ ಶಿಸ್ತು ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ಇವ್ರಿಗೂ ನೋಟಿಸ್ ಕೊಡ್ತಾರೆ. ಕೊನೆಗೆ ಅಂತಿಮವಾಗಿ ರಾಜಿ ಪಂಚಾಯತಿಗೆ ಪ್ರಯತ್ನ ಮಾಡ್ತಿದ್ದಾರೆ. ರಾಜಿ ಪಂಚಾಯತಿಗೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಇವರ ದಾರಿ ಇವರಿಗೆ, ಅವರ ದಾರಿ ಅವರಿಗೆ ಅನ್ನೋ ಮುಖಾಂತರ, ಯಾಕಂದರೆ ಬಲಿಷ್ಠವಾಗಿದೆ ಬಿಜೆಪಿ ಹೈಕಮಾಂಡ್, ಬಲಿಷ್ಠವಾಗಿದೆ. ಅವರು ಏನು ಬೇಕಾದರೂ ಮಾಡ್ಬೋದು, ಅವ್ರ ಕೆಪಾಸಿಟಿ ಇರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಇದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಇವರ ಕಿತ್ತಾಟ, ಬಣ ಬಡಿದಾಟ ಎಲ್ಲೊಂದು ಕಡೆ ಪರೋಕ್ಷವಾಗಿ ರಾಜಕೀಯವಾಗಿ ಲಾಭ ಆಗ್ತಿದೆ. ನೋಡಿ, ಸ್ವಾಭಿಮಾನಿ ಸಮಾವೇಶದ 10 ಒದ್ದಾಟಗಳ ಯಾವುದೂ ಕೂಡ ಚರ್ಚೆಗೆ ಬರದೇ ಇರೋಷ್ಟು ಅನುಕೂಲಕರವಾಗಿ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಕೊಟ್ಟಿದ್ದಾರೆ. ಹೋರಾಟವನ್ನ ಸರ್ಕಾರದ ವಿರುದ್ಧ ಅಲ್ಲ, ಪಕ್ಷದ ಒಳಗೊಳಗೆ ಮಾಡ್ಕೊಂತ ಇದ್ದಾರೆ. ಈಗ ಎಷ್ಟು ನೀಟಾಗಿ ಕಾಂಗ್ರೆಸ್ ಎಕ್ಸಾಂಪಲ್ ತಗೊಂಡ್ರೆ, ಡಿ ಕೆ ಶಿವಕುಮಾರ್ ಅವ್ರೇನು ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವ್ರನ್ನೇನು ಒಪ್ಕೊಂಡಿಲ್ಲ. ಆದ್ರೆ ಪಾರ್ಟಿ ಡಿಸಿಷನ್ ಅವ್ರನ್ನ ಎದುರಾಕೊಂಡ್ರೆ ಇವ್ರಿಗೆ ಉಳುಗಾಲ ಇಲ್ಲ ಅನ್ನುವಂತ ಚೆನ್ನಾಗಿ ಗೊತ್ತಿದೆ. ಇನ್ನೊಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ, ಯಾಕಂದ್ರೆ ಅಲ್ಲಿ ಪೃಥ್ವಿ ನೇರ ಇಬ್ಬರ ನಡುವೆ ಫೈಟ್ ನಡೀತಾ ಇದೆ. ಇಲ್ಲಿ ವಿಜೇಂದ್ರ ಯತ್ನಾಳ್ ನಡುವೆ ಅಷ್ಟೇ ಎಲ್ಲ ಫೈಟ್ ನಡೀತಾ ಇರೋದು. ವಿಜೇಂದ್ರ ವಿರುದ್ಧ ಯತ್ನಾಳ ಮುಖವಾಣಿಯಲ್ಲಿ ಹಲವಾರು ಜನ ಫೈಟ್ ಮಾಡ್ತಾ ಇದ್ದಾರೆ. ಸುಮಾರು ಜನ ಮಾತನಾಡ್ತಾ ಇರುವಂತವ್ರು, ಮಾತನಾಡದೇ ಇರುವಂತವ್ರು, 10 ಮುಖಗಳು ಮತ್ತು 10 ಮೈಂಡ್ಗಳಿರೋದ್ರಿಂದ ಇಂಥದ್ದೊಂದು ಮುಸುಕಿನ ಗುದ್ದಾಟ. ಹೈಕಮಾಂಡ್ ಈಗ ಮಹಾರಾಷ್ಟ್ರದಲ್ಲೇ ಒಬ್ಬರಿಗೆ ನಾಯಕತ್ವ ಕೊಡ್ಬೇಕಾದ್ರೆ, ಫಡ್ನವೀಸ್ ಮುಖ್ಯಮಂತ್ರಿ ಆಗ್ಬೇಕಾದ್ರೆ 2014 ಸಂದರ್ಭದಲ್ಲಿ 42-43 ವರ್ಷ ಒಬ್ಬ ಯುವಕನನ್ನ ಕರ್ಕೊಂಡು, ಇನ್ನು 2 ಬಾರಿ ಅನ್ಸುತ್ತೆ, ಒಂದೇ ಬಾರಿ MLA ಆಗಿದ್ದಂಥವ್ರನ್ನ CM ಮಾಡ್ತಾರೆ. ಅಲ್ಲಿ ಎಲ್ಲವನ್ನೂ ಕೂಡ ಅವರು ಮ್ಯಾನೇಜ್ ಮಾಡ್ತಾರೆ. ಎಲ್ಲ ದೊಡ್ಡ ನಾಯಕರನ್ನ, ಮೈತ್ರಿ ಪಕ್ಷದವರನ್ನು ಕೂಡ ಮ್ಯಾನೇಜ್ ಮಾಡ್ತಾರೆ. ಈಸಿಯಾಗಿ ಪಕ್ಷ ಸಂಘಟನೆಯನ್ನ ಮಾಡ್ಲಿಕ್ಕಾಗತ್ತೆ. ಆದ್ರೆ ಇಲ್ಲಿ ಪಕ್ಷ ಸದೃಢ ಆಗಿರುವಂತ ಸಂದರ್ಭದಲ್ಲೂ ನಾಯಕರನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಕೂಡ ದೊಡ್ಡ ಎಡವಟ್ಟಿದೆ. ನ್ಯಾಚುರಲ್ ಚಾಯ್ಸ್ ಇತ್ತು ಫಡ್ನವೀಸ್, ಸಂಘಕ್ಕಾಗ್ಲಿ ಪಕ್ಷಕ್ಕಾಗ್ಲಿ ಕಾರ್ಯಕರ್ತರಿಗಾಗ್ಲಿ. ವೇರಾಸ್ ವಿಜೇಂದ್ರ ಹಂಗಲ್ಲ. ಅನಿವಾರ್ಯವಾಗಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರತಿಷ್ಠಾಪಿತ ನಾಯಕ ಅನ್ನುವಂಥದ್ದು ತಲೆಯಲ್ಲಿ ಬಂದಿರೋದ್ರಿಂದ ಎಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ. ಅದನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ವಿಜೇಂದ್ರ ಕೂಡ ಅವ್ರು ಹೇಳ್ತಾರೆ, ನಾನು ಯಡಿಯೂರಪ್ಪನವ್ರ ಮಗ ಆಗಿದ್ದೆ ತಪ್ಪ ಅಂತ. ಆದ್ರೆ ತಪ್ಪಲ್ಲ, ಆದ್ರೆ ಅದನ್ನ ಅವರು ಪ್ರೂವ್ ಮಾಡಬೇಕಿತ್ತು. ಕುವೆಂಪು ಅವ್ರು ಹೆಂಗೆ ತೇಜಸ್ವಿ ಅವರು ಕುವೆಂಪು ಅವ್ರ ಮಗನಾದ್ರೂ ಕೂಡ ಅವ್ರು ಮೀರಿ ಸಾಹಿತ್ಯ ಕೃಷಿಯನ್ನ ಮಾಡಿದ್ರಲ್ಲ, ರಾಜಕೀಯ ಕೃಷಿಯನ್ನು ಇವ್ರು ಹಂಗೆ ಮಾಡಬೇಕಿತ್ತು. ಅದು ಮಾಡಿಲ್ಲ. ಯಾವ ಹೋರಾಟಗಳಲ್ಲೂ ಕೂಡ ಮೂಡ ಹೆಂಗಂಗೋ ಡೈಲ್ಯೂಟ್ ಆಯಿತು, ವಕ್ಫು ಏನಾಗಲಿಲ್ಲ. ಯತ್ನಾಳ್ ಅವ್ರು ಬಂದ ಮೇಲೆ ಇವ್ರು ಸಮಿತಿ ಮಾಡಿದ್ರು. ಇದ್ರಲ್ಲಿ ಸ್ವಯಂಕೃತ ಅಪರಾಧಗಳಿದೆ. ಸೊ ಈ ಹಿನ್ನೆಲೆಯಲ್ಲಿ ಫಡ್ನವೀಸ್ಗೆ ಇವ್ರಿಗೂ ಹೋಲಿಕೆ ಆಗಲ್ಲ. ಆದ್ರೆ ಇವ್ರದ್ದೇ ಆದಂಥ ಲಿಮಿಟೇಷನ್ನ ಇವರೇ ಇಂಪೋಸ್ ಮಾಡ್ಕೊಂಡು ಕಾಣಿಸ್ತಾ ಇದೆ. ಪಟೇಲ್ರೆ, ಇಲ್ಲಿ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಅಧಿವೇಶನ ಯತ್ನಾಳ್ ವರ್ಸಸ್ BYV ಮಾತ್ರ ಅಲ್ಲ, ಯತ್ನಾಳ್ ವರ್ಸಸ್ BYV ಜೊತೆ ಯತ್ನಾಳ್ ವರ್ಸಸ್ ಅಶೋಕ್ ವರ್ಸಸ್ BYV, ಅಶೋಕ್ ವರ್ಸಸ್ ಅಶ್ವಥ್ ನಾರಾಯಣ, ಈ ರೀತಿಯಾಗಿ ಅವರವರಲ್ಲೇ ಗುಂಪುಗಳು. ಯಾಕೆಂದ್ರೆ ಈ ಮುಂಚೆ ಇದ್ದಿದ್ದಂಥ ಒಂದು ಸಂಘಟಿತ ಹೋರಾಟ ಇತ್ತಲ್ಲ, ಓಕೆ ಇವರು ವಿರೋಧ ಪಕ್ಷ ನಾಯಕರು, ಇವರು BJP ರಾಜ್ಯಾಧ್ಯಕ್ಷರು, ಒಟ್ಟಿಗೆ ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗ್ಬೇಕು, ಅದು ಇಲ್ಲ. ಇವಾಗ ಅಶೋಕ್ ಮತ್ತು ವಿಜೇಂದ್ರ ಅವ್ರಿಗೂ ಕೂಡ ಆಗ್ತಾ ಇಲ್ಲ. ಹೆಂಗ್ ಅಧಿವೇಶನ ಫೇಸ್ ಮಾಡ್ತಾರೆ? ಇವ್ರ ಹತ್ರನೇ ಅಸ್ತ್ರ ಈಗ ಇರೋದು, ಕಾಂಗ್ರೆಸ್ ಹತ್ರ. ಇವ್ರ ಹತ್ರ ಏನಾದರೂ ಮಾತಾಡ್ಲಿಕ್ಕೆ ಹೋದ್ರೆ ಸಾಕು, ಮೊದಲು ಪಕ್ಷ ನೆಟ್ಟಗೆ ಮಾಡ್ಕೊಳ್ಳಿ ಅಂತ ಬೈಯುವಂತ ಪರಿಸ್ಥಿತಿ ಇದೆ. ಅಫ್ಕೋರ್ಸ್ ನಿಮಗೆ ನಿಮ್ಮ ಪಾರ್ಟಿಲಿ 4 ಜನ ಇದ್ದಾರೆ, 4 ಟೀಮ್ ಇದೆ ಅಂತ ಹೇಳ್ತಾರೆ. ಒಪ್ಪ ಅಂದ ತಕ್ಷಣ ನಿಮ್ದು ನೋಟಿಸ್ ನೋಡ್ರಪ್ಪ, ನೀವೇ 1885 ನೋಟಿಸ್ ನೀವೇ ಫಸ್ಟ್ ಕೊಟ್ಟಿದ್ದೀರಪ್ಪ, ಇದಕ್ಕೆ ಆನ್ಸರ್ ಮಾಡಿ, ನೆಕ್ಸ್ಟ್ ನಮಗೆ ಆನ್ಸರ್ ಮಾಡಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಂಗೆ ನಾವಪ್ಪ ಸ್ವಾಭಿಮಾನ ಸಮಾವೇಶ ಮಾಡಿದ್ರು, ನಮ್ಮ ಲೀಡರ್ಶಿಪ್ಪಲ್ಲಿ ಚೀಫ್ ಮಿನಿಸ್ಟರ್ಸ್ ಎಲ್ಲ 50,000 1 ಲಕ್ಷ ಸೇರಿದ್ರು ಅಂತೇಳಿ ನೀವು ಹೇಳಿದ. ಅಫ್ಕೋರ್ಸ್ ನಿಜ, ಇದು ಮನೆ ಒಂದು 3 ಬಾಗಿಲ, ನೀವು ಹೇಳೋ ಪ್ರಕಾರ ಇದು 30 ಬಾಗಿಲಾಗಿರ್ತಕ್ಕಂಥದ್ದು. ಅಲ್ಲಿಗೆ ಇದಕ್ಕೆಲ್ಲದಕ್ಕೂ ಯಾರು ಕಾರಣ? ಹೈಕಮಾಂಡ್. ಮತ್ತೊಬ್ಬರು ಯಾರು ಕಾರಣ? ವಿಜೇಂದ್ರ ಸ್ವಯಂಕೃತ ಅಪರಾಧ. ಬಂದ ತಕ್ಷಣ ಟೇಕಪ್ ಮಾಡ್ಕೊಳ್ಳಿಲ್ಲ, ಸೀನಿಯರ್ಸ್ಗಳು ತಗಲಿಲ್ಲ. ಪಾರ್ಟಿ ಸ್ಟ್ರಕ್ಚರ್ ಕೂಡ ಚೇಂಜ್ ಮಾಡಬೇಕಂತ ಆಗಿದ್ರಂತೆ. ಒಂದಷ್ಟು ಸೀನಿಯರ್ಸ್ಗಳಿಗೆ ಜವಾಬ್ದಾರಿ ಕೊಡಬೇಕು ಪಾರ್ಟಿ ಒಳಗಡೆ ಅಂತ ಇದೆಯಂತೆ. ಹಾಗಾಗಿ ಯತ್ನಾಳ್ರವರಿಗೆ ನೋಟಿಸ್ ಕೊಟ್ಟು ಹೈಕಮಾಂಡ್ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರೆ, ವಿಜೇಂದ್ರ ವಿರುದ್ಧವೇ ಹೈಕಮಾಂಡ್ನ ಇನ್ನೊಂದು ಟೀಮ್ ಅವರ ವಿರುದ್ಧ ಎತ್ತು ಕಟ್ಟಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಅಲ್ಲ, ಈ ಕ್ರಮ ಕೈಗೊಳ್ಳದೆ ಹೋದ್ರೆ ಇವರು ಆಯ್ಕೆನೇ ತಪ್ಪು ಅನ್ನಂಗೆ ಆಗ್ಬಿಡುತ್ತೆ. ಯತ್ನಾಳ್ ಅವ್ರನ್ನ ಆಯ್ಕೆ ಮಾಡಿದೆ ತಪ್ಪು ಅಂತ. ಓಕೆ.